ಯಪ್ಪ ದೇವ್ರೆ ಕುಂತ್ ಸಾಕಾಗೋತು. ಮಾ ಕಾಲು ಕಾಲು ಏನ್ರಿ? ಅಯ್ಯೋ ಒಳಗೆ ಯಾರದಿರಿ? ಯಾರು? ಅಯ್ಯೋ ಅತ್ತೀರ ಏನಾದ್ರಿ? ಅತ್ತೀರ ಹೇಳ್ರಿ ಸೊಕಾಶ ಹೇಳ್ರಿ. ಮುಂಗಾಲು ಉಳ್ಕೈತಿ, ಎದ್ದೇಳಕ್ಕಾಗಲ್ಲ, ಬಡ್ಕಾಲಿಗೆ ಜೋರು ಹೊಡೆದು ಬಿದ್ದೈತಿ. ಯಾರು ನನ್ನ ಗಂಡು ಮಕ್ಳು ಕರ್ಕೊಂಬರೋಗಿ ನಂಗೆ ಎದ್ದೇಳಕ್ಕೆ ಆಗವಲ್ತು. ತಡ್ರಿ ಇವ್ರನ್ನ ಕರ್ಕೊಂಬರ್ತೀನಿ ತಡ್ರಿ. ಏನ್ರಿ ರೀ? ಅಯ್ಯೋ ಮನ್ಯಾಗ ಯಾರು ರೀ? ಹೆಂಗವ ಬಿದ್ದಿ? ಅಯ್ಯೋ ಈಗ ಹೆಂಗ್ ಬಿದ್ದೆ ಅಂತ ತೋರ್ಸಕ್ಕೆ ಇನ್ನೊಂದ್ಸಲ ಬೀಳಾಕತ್ತೇನಲ್ಲ. ಕಾಲು ಒಳಗ್ ಬಿಡ್ತಪ್ಪ, ಒಳಗ್ ಬಿಡ್ತು. ಭಾಳ ಕೆಟ್ಟ ಬಿದ್ನಿಲ್ಲ, ನೋವಾಗತ್ತೈತಿ. ಬನ್ನಿ ಬಸ್ ನಿನ್ ಬೆಡ್ಡಿಗೆ ಬಾ. ಆಗ್ವಲ್ತು, ಎದ್ದಳಕ್ಕಾಗವಲ್ತಪ್ಪ, ಎದ್ದಳಕ್ಕಾಗವಲ್ತು. ಭಾರಿ ಕೆಟ್ಟ ಜೋರು ಹೊಡೆದು ಬಿದ್ದತ್ಲ ಅದು. ಶೂ ಶೂ ಶೂ. ಅಲ್ಲ ಹತ್ತಿರ ಹುಷಾರಾಗಿರ್ಬೇಕಲ್ಲ. ಹೇಳ್ರಿ, ಮೊದಲೇ ವಯಸ್ಸಂದ್ಮೇಲೆ ಜಾಯಿಂಟ್ ಕೂಡಲ್ಲ ದೌಡು. ನಿಂಗೂ ಅದೇ ಬೇಕು ತಗೋ. ಕಾಲು ಮುರ್ಕೊಂಡು ಮೂಲೆ ಹಾಕೊಂಡ್ರೆ ಚಲೋ ಆಕತಿ. ಯಾಕೆ ಮ್ಯಾಗಿನ ಮಾತಿಗೆ ನಾಟಕ ಮಾಡ್ತಿ? ಒಳಗೆ ಖುಷಿ ಆಗಾಕತ್ತಿರ್ಬೇಕು. ಹಂಗೇನಿಲ್ಲ ಅತ್ತಿಯರ, ನನಗೆ ಯಾಕೆ ಖುಷಿ ಆಕತಿ ಹೇಳ್ರಿ? ಹಿಂಗೆ ಒಬ್ರು ನೋವನ್ನೇ ಖುಷಿ ಪಡೋ ಅಷ್ಟು ಕ್ರೂರತನ ನನಗಿಲ್ಲ. ಅವ್ವ ಈಗೇನ್ ಜಗಳ ಮಾಡ್ಕೊಂಡು ನಿಂದಿರ್ತೀಯ ಹೇಳ್ತೀಯ? ಹೂನಪ್ಪ, ಎದ್ದೇಳ್ತೀನಿ. ನೀನು ಹೆಂಡ್ತಿಗೆ ಬೈದ ತಕ್ಷಣ ನಿನಗೂ ಸಿಟ್ಟು ಬರ್ತೈತೆ ನೋಡಿ. ಅದು ಹೆಂಗವ ಬಿದ್ದಿ? ಸ್ವಲ್ಪ ನೋಡ್ಕೊ, ಅಡ್ಡಾಡಕ್ ಬರಂಗಿಲ್ಲ ಅನ್ಲೇ. ಬಾಳು ಆಗೈತನ್ ಕಾಲ ಕೊಡಿಲ್ಲ, ಒಂದು ಈಟ್ ಕಾಲು ತಿಕ್ ನೋಡ್ತೀನಿ. ಬೇಡ ಯಾಕೆ ಕಾಲು ತಿಕ್ಕದು ಬೇಡ, ಏನು ಬೇಡ. ನನಗೊಂದು ಸ್ವಲ್ಪ ಕಾಲು ಸುಮ್ಮನೆ ಇರಲಿ ಅದ್ರ ಪಾಡಿಗೆ. ಅದು ಮಣಿ ಮೇಲೆ ಅಡ್ಡಾಡಕತ್ತಿದ್ನಲ್ಲ ರೀ, ಅಲ್ಲಿ ಕಟ್ಟಿ ಕಡೆ ಕುಂತು ಅದೇ ಒಂದು ಸ್ವಲ್ಪ ಫೋನ್ಗೆ ನೋಡಿ ಬ್ಯಾಸ್ರದಂಗೆ ಅಂತ ಇಳಿದು ಬರಕ್ಕೆ ಹೋದೆ. ಅದು ಏನೋ ಒಮ್ಮೆ ನಮ್ಮಕ್ಕ ಕಾಲಾಗ ಶಕ್ತಿ ಕಮ್ಮಿ ಆಯ್ತು ಏನೋ ಒಟ್ಟು ಗೊತ್ತಿಲ್ಲ. ಒಮ್ಮೆ ಒಂಥರ ಕುಸ್ತು ಇರೋದಂಗಾಗಿ ಈ ಅಡಿ ಬಿದ್ದುಬಿಟ್ಟೆ. ಇದು ಒಂಥರ ಕಾಲು ಉಳುಕ್ಬಿಡ್ತು. ಎಂಥ ಕೆಟ್ಟ ನೋವು ಆತಂದ್ರೆ ತಡ್ಕೊಳಕ್ಕಾಗವಲ್ರಿ ಅದ್ರ ನೋವು. ಅತ್ತೀರ ಒಂದು ಸ್ವಲ್ಪ ಕಾಲಿಗೆ ಮೂವು ಹಚ್ಚಿತಿಕ್ಲೆ, ರಪಿಡ್ ಜೆಲ್ ಅದು ಏನಾರು ಹಚ್ಚಿತಿಕ್ಲೆ? ಏನು ಬೇಕಾಗಿಲ್ಲ, ನನ್ನ ಕಾಲು ಹಂಗೆ ತಿಕ್ಕೊಳ್ಳೋದು ಗೊತ್ತೈತಿ. ಆಮೇಲೆ ಸೊಪ್ಪಣಿಕ ಬಂದು ತಿಕ್ತಾಳೆ. ಏನು ಮಾಡಕತ್ತಾಳಕ್ಕಿ? ಅವ್ರು ಸ್ನಾನ ಮಾಡತ್ತಾರ. ಈಗ ಬಂದ್ಲಂದ್ರೆ ಆಕಿನ ತಿಕ್ತಾಳೆ. ಏನು ನೀ ಹೋಗಿ ನಿನ್ನ ಪಾಡಿಗೆ ನಿಂದು ಏನು ಕೆಲಸ ಐತೆ ಅದನ್ನು ಮಾಡ್ಕೋ ಹೋಗು. ಹಂಗೆ ಯಾಕಂತೀಯವ? ಹೋಗ್ಲಿ ಬಿಡು, ಅಕ್ಕಿ ಬೇಡ ಅಂದ್ರೆ ನಾ ತಿಕ್ಲೆ. ಬೇಕಾಗಿಲ್ಲಪ್ಪ, ಬೇಕಾಗಿಲ್ಲ. ಸುಮ್ಮನೆ ಕಿರಿ ಮಾಡಬೇಡ ಅತ್ತಾಗ. ನನಗೆ ಏನು ಯಾರು ತಿಕ್ಕೋದು ಅವಶ್ಯಕತೆ ಇಲ್ಲ. ನಾನು ತಿಕ್ಕೋತೀನಿ ಬೇಕಂದ್ರೆ, ಇಲ್ಲ ಅಂದ್ರೆ ಬೇಡ ಅಷ್ಟೇ. ಎದಕ್ಕವ ಹಿಂಗೆ ಮಾಡ್ತಿ? ಹೋಗ್ಲಿ ಬಿಡು, ನಿಂಗೆ ಯಾರು ಹೇಳ್ಬೇಕು? ಸರಿ ಹೋಲತ್ತಾಗ ಈಗ ಏನು ಮಾಡಲಿ ಹೇಳು? ದವಾಖಾನಿಗಾರ ಹೋಗ್ಬರ ನನ್ನ? ಬೇಕಾಗಿಲ್ಲ. ಯಾವ ದವಾಖಾನಿಗೆ ಹೋಗೋದು? ನನ್ನ ಕಾಲು ವಿಪರೀತ ನೋವಾದದ್ದು. ನನಗೆ ಎಲ್ಲಿ ದವಾಖಾನಿಗೆ ಬರೋಕ್ಕೂ ಮನಸ್ಸಿಲ್ಲ ಈಗ. ಡಾಕ್ಟ್ರನ್ನ ಇಲ್ಲಿ ಕರ್ಸ್ಲಾ? ನಂಗೆ ಎಲ್ಲಿ ಮಟ್ಟ ಬರೋ ಶಕ್ತಿ ಇಲ್ಲ. ಆಯ್ತು, ಡಾಕ್ಟರ್ನ ಕರೆಸ್ತೀನಿ. ಆದರೂ ಅವರು ಎಲ್ಲ ಅಕಸ್ಮಾತ್ ಏನಾರ ನೋವು ಇದ್ರೆ ಅದೆಲ್ಲ ಹೆಂಗೆ ಅವ್ರು ಇದು ಮಾಡ್ತಾರ? ಅಲ್ಲಿ ದವಾಖಾನಿಗೆ ಹೋದ್ರೆ ಒಳ್ಳೇದಿರ್ತಿತ್ತು. ಏನು ತೊಂದರೆ ಇಲ್ಲ, ಫೋನ್ ಮಾಡು ನೀನು. ಇಂತಲ್ಲೇ ಹಿಂಗೆ ಬಾ ಅನ್ ಬರ್ತಾರ. ಸರಿ. ಸೌಪಣಿಕ ಅಕ್ಕಗ ಕೈಯಾಗ ರ್ಯಾಪಿಡ್ ಜೆಲ್ ಕೊಟ್ಟು ಕಳಿಸ್ಲಾ? ಏನು ಬೇಕಾಗಿಲ್ಲ. ಆಕೆ ಬರೇ ನನಗೆ ಹಿಂಗಾಗೈತೆ ಅಂದ್ರೆ ಸಾಕು, ಪಾಪ ಇಚ್ಚಿಕ್ತಾಳ ಗೊತ್ತನ. ಅತ್ತೀರ ಏನಾಯ್ತು? ಅಲ್ಲಿ ಹೊರಗೆ ಗಾರ್ಡನ್ ಕಡೆ ಕೂತಿದ್ರು, ಒಮ್ಮೆ ಅದೇನೋ ಕಾಲು ತೊಡ್ರಾಗಿ ಬಿದ್ರಂತೆ. ಅಯ್ಯೋ ಹೌದಾ? ನಂಗಾರೆ ಹಾಸ್ಪಿಟ್ಲಿಗೆ ಹೋಗ್ಬರೋಣ? ಬೇಕಾಗಿಲ್ಲ. ಎಲ್ಲಿ ಹೋಗೋದು? ಡಾಕ್ಟರ್ನ ಇಲ್ಲೇ ಕರ್ಸಕತ್ತತೆ. ಯಾವ ಬೈಕೊಳಕತ್ತಿದ್ವ ಏನಾತಾಗ? ಈ ನಮ್ನಿ ತೊಡ್ರು ಬಿದ್ದೆ ಆತಾಗ. ಫೋನ್ ಹಚ್ಚೋಗಪ್ಪ. ಡಾಕ್ಟ್ರ್ ಬರಬಟ್ಟ ಒಟ್ಟು ಕಾಲು ಮಿಸ್ಕ್ಯಾಡ್ಸಕ್ಕೆ ಹೋಗ್ಬೇಡ್ರಿ. ಹಂಗೆ ಕುಂದ್ರಿ. ಆವಕ್ಕೆ ನಿನಗಿನ್ನು ದೊಡ್ಡ ನನಗೆ ಬೈಯೋದೇನು? ಅಯ್ಯೋ ಹಾಳಾಗಿ ಬೀಳೋದು ಬಿದ್ದಾಳ. ತಲೆಗೆ ಹೊಡೆದು ಬೀಳೋದು ಬಾಯಿ ನಿಂತೋಗ್ಬೇಕಾಗಿತ್ತು. ಬರೀ ಕಾಲಿಗೆ ಎಷ್ಟು ಹೊಡೆದು ಬೀಳಬಾರ್ದಾಗಿತ್ತು. ನಡಾನು ಮುರಿದೋಗ್ಬೇಕಿತ್ತು. ಚಳಿ ಹಿಡ್ಸಕತ್ತಾವ. ನನಗೆ ಬೈದ್ರೆ ಮತ್ತೆ ಸುಮ್ಬಿಡ್ತಾನೆ ನನ್ನ ದೇವ್ರು. ಅಲ್ಲ ನಾನು ಎಷ್ಟು ದೇವ್ರಿಗೆ ಬೇಡ್ಕೊಂಡಿದ್ದೆ, ನಮ್ಮ ಮತ್ತಿಗೊಂದು ಗತಿ ಕಾಣಿಸಪ್ಪ ಅಂತೇಳಿ. ಸೊಪ್ಪರ್ಣಿಕ ಒಂಚೂರು ಬಿಸಿನೀರು ಕಾಸಿ ಏನ ಒಂದು ಅರ್ಬಿ ಎದ್ಕೊಂಬಾರವ, ಒಂಚೂರು ಬಿಸಿನೀರು ಶಾಖ ಕೊಡೋಣ, ಕಡಿಮೆ ಆದಿತ್ತು. ಮವ ಅದು ನಂಗೆ ಬರಲ್ಲ ಅಷ್ಟು ಕೊಡಾಕ. ತಡಿ ಮವ. ಲಕ್ಷ್ಮಿ ಹೋಗಿ ಬಿಸಿನೀರು ಕಾಸಿ ಒಂದು ಮೆತ್ತನ ಕಾಟನ್ ಬಟ್ಟೆ ತೊಗೊಂಬರೋಗು. ಅದಕ್ಕಮ್ಮ ನೀವು ಮಾಡ್ತೀರಿ ಅಂತೇಳಿ ಅವ್ವ ಹೇಳಿದ್ದು. ಆಗಲಿಂದ ಆಕಿ ಕೇಳ್ತಾ ಇದ್ದಾಳ, ಕಾಲಿಗೆ ರ್ಯಾಪಿಡ್ ಜೆಲ್ ಹಚ್ಬೇಕಾ, ಕಾಲು ತಿಕ್ಬೇಕಾ, ಕಾಲು ಏನಾಗೆ ತೋರಿಸ್ರಿ ಅಂತೇಳಿ. ಒಂದು ಸ್ವಲ್ಪ ಅವ್ವ ತೋರಿಸ್ಕೊಳ್ಳ, ನೀವೇ ಮಾಡಲಿ ಅಂತ ಅವನ ಮನಸ್ಸಿನಾಗಿರೋದು. ಹೋಗ್ರಿ ನೀರು ಕಾಸ್ಕೊಂಬಂದು ಕಾಲು ಬೆಚ್ಚರ್ಬಿ ಕಾವು ಕೊಡ್ರಿ. ಡಾಕ್ಟ್ರ್ ಬರೋವರೆಗೂ ರಿಲೀಫ್ ಅನಿಸ್ತದೆ. ಹಾಂ ಕಾಸ್ಕೊಂಬರ್ತೀನಿ. ಅಯ್ಯೋ ಹಾಳಾದ ಮುದ್ಕಿ ಇನ್ನು ಎಲ್ಲದಕ್ಕೂ ನಾನು ತಲೆ ತಿಂತಾಳ ಏನ, ನೀನೇ ಮಾಡು ಅಂತೇಳಿ. ಅಶ್ವಿನಿ ಏನು ಇವತ್ತು ಇಷ್ಟೊತ್ತಿಗೆ ಬಂದಿ? ಯಾಕೇನಾತ? ಆರಾಮದಿ ಇಲ್ಲ? ಅವ ಅದು ನೀನಂತೆಲ್ಲ ಒಂಚೂರು ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಏನು? ಓ ನೀವೇನಾರ ಮಾತಾಡ್ತಿದ್ರನ? ಸರ್ ನಾ ಆಮ್ಯಾಗ ಬರ್ತೇನೆ ತಗೋ. ಅದಕ್ಕೆಮ್ಮ ಏನಿಲ್ಲ, ನಾನು ನಿಮ್ಮಂತೆಲ್ಲೇ ಬಂದಿದ್ದೆ. ನೀವು ಸ್ನಾನಕ್ಕೆ ಹೋಗಿದ್ರಲ್ಲ, ಅದಕ್ಕೆ ಇಲ್ಲಿ ಬಂದೆ. ನಿಂದಿರಿ ಒಂದು 2 ನಿಮಿಷ. ಅಯ್ಯೋ ದೇವ್ರೆ, ಏನು ನಿಮ್ಮ ಅತ್ತಿ ಏನಾರ ಅಂದ್ಲನ? ನಿನ್ನ ಆದ್ನ ಏನಾರ ಅಂದ್ಲನ? ಇರ್ರಿ ಬಿಡು ಅಂದ್ರೆ ಅನ್ವಲ್ರಕತ್ತಾಗ. ಅಯ್ಯೋ ಅವ್ರಿಗೆ ನಾನೇ ಉತ್ತರ ಕೊಟ್ಕೊಂತೇನೆ ಸಾಕು. ಅವ ಅದು
ಅದು ಈ ತಿಂಗಳು ಇನ್ನೂ ಇದಾಗಿದ್ದಿಲ್ಲ, ಅದಕ್ಕೆ ನಿನ್ನೆ ಟೆಸ್ಟ್ ಮಾಡಿದರೆ ಇದು ಕಾರ್ಡ್ ತೊಗೊಂಬಂದು ಟೆಸ್ಟ್ ಮಾಡಿದೆ, 2 ಗೆರಿ ಬಂತು. ಅಶ್ವಿನಿ, ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ ದೇವ್ರೆ, ಇದನ್ನ ಹೇಳಕ್ಕೆ ಇಷ್ಟೊತ್ತು ಹೇಳ್ದಾಡಿದ್ದೇನೆ. ಖುಷಿ ಆತಪ್ಪ, ನಿಜ ಖುಷಿ ಆತ. ಅಲ್ಲ ಇಷ್ಟು ಗಡ ಒಬ್ಬೊಬ್ರಿಗೆ ದೌಡ್ ಇರ್ತೈತೆ ಬಿಡ, ಆದರೂ ಅಡ್ಡಿ ಇಲ್ಲ ನಿಜವಾಗ್ಲೂ ಭಾಳ ಖುಷಿ ಆಗತ್ತಪ್ಪ. ಖುಷಿ ನಿಮ್ಗೆ, ನನಗಿಲ್ಲ. ಯಾಕ ಸ್ವಾದ್ಗೇಡಿ ಖುಷಿ ಇಲ್ಲ ಅಂತೀಯಲ್ಲ? ಹಂಗಲ್ಲವ, ಇಷ್ಟು ಗಡ ಮಕ್ಕಳು ಮರಿ ಅಂದ್ರೆ ನಾನು ಇನ್ನೂ ಏನೇನೋ ಮಾಡಬೇಕು ಅನ್ಕೊಂಡಿದ್ದೆ. ಅಶ್ವಿನಿ, ಅದಕ್ಕೆ ಏನು ಮಾಡ್ಬೇಕಂತ ಮಾಡಿ? ನಾನು ಇನ್ನೂ ಗಂಡನ ಮನೆಗೆ ಯಾರಿಗೂ ಹೇಳಿಲ್ಲ ಅವ, ಮತ್ತೆ ಇನ್ನೊಂದು ಸಲ ಬೇಕಾದ್ರೆ ಆದಾಗ ಬಿಡ್ತೀನಿ. ಈ ಸಲ ಅಶ್ವಿನಿ, ಇಂಥ ತಪ್ಪು ಕೆಲಸ ಮಾಡಕ್ಕೆ ಹೋಗಬೇಡ. ನಾನು ಹೇಳ್ತೇನೆ ಕೇಳು, ಇದೇ ರೀತಿ ಮಾಡಿ ಎಷ್ಟೋ ಜನ ಪಶ್ಚಾತ್ತಾಪ ಪಟ್ಟಾರ, ಇನ್ನೂ ಅನುಭವಿಸ್ತಾನೂ ಇರ್ತಾರ. ನಾ ಹೇಳ್ತೀನಿ, ದೇವ್ರು ಕೊಟ್ಟಾಗ ಯಾವತ್ತೂ ಇದು ಮಾಡ್ಕೋಬಾರ್ದು. ಆಮೇಲೆ ಇನ್ನೊಂದು ತಡಿ, ಹಂಗಾರೆ ನಿನಗೆ ಅಷ್ಟು ಸಾಧನೆ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು ಅಂದಕ್ಕೆ ಮದುವೆ ಯಾಕಾದಿ? ಅಮ್ಮ, ಒಂದು 2 ನಿಮಿಷ ಆಕಿ ಜೋಡಿ ಮಾತಾಡ್ತೀನಿ ತಡ್ರಿ. ಅದೇನು ಮಾತಾಡವ ಈಕೆ ಮಾತಾಡೋ ಮಾತಿಗೆ ನನಗೆ ಬರ್ತಾರ ಸಿಟ್ಟಿಗೆ. ಅಲ್ಲ, ಮದುವೆನೂ ಆದಿ, ಹನಿಮೂನ್ಗೂ ಹೋಗಿ ಬಂದು, ಮತ್ತು ಹಂಗಿದ್ದಕ್ಕೆ ಅವಕ್ಕೆಲ್ಲ ಅವಕಾಶ ಕೊಡಬಾರ್ದಾಗಿತ್ತು. ನೀನು ನನ್ನ ಮಕ್ಕಳು ಮರಿ ಈಗ ಬೇಡ ಅಂತ ಸುಮ್ಮನೆ ಇರ್ಬೇಕಿತ್ತು. ನೋಡು, ನೀನು ಎಲ್ಲ ರೀತಿ ಒಳಗೂ ಮೂವ್ ಆದಮೇಲೆ ಅದರಿಂದ ಬರೋ ಫಲಿತಾಂಶನ ನೀನು ಅದು ಯಾಕೆ ಬೇಡ ಅಂತಿ? ನೋಡು, ಬೇಡ ಅನ್ಬೇಡ ಅಶ್ವಿನಿ, ನಾನು ನಿನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಈ ಥರ ಪಶ್ಚಾತ್ತಾಪ ನಾವು ಪಟ್ಟೇವಿ, ನೀ ಪಡಬೇಡ. ದೇವ್ರೇನೋ ಒಂದು ಕಣ್ ತೆಗ್ದಾನ. ಇಷ್ಟು ಗಡ ಎಲ್ಲರಿಗೂ ಆಗಲ್ಲ, ಏನೋ ಒಂದು ಒಬ್ಬೊಬ್ರಿಗೆ ಯಾರಿಗಾರ ಒಬ್ಬರಿಗೆ ದೊದಿ ಆಗತ್ತಲ್ಲ ಈ ಥರ ನಿಂದ್ರದು. ಬೇಡ ಅನ್ಬೇಡ. ಆ ದೇವ್ರು ಕೊಟ್ಟಿರೋ ಪ್ರಸಾದ ಮೊದಲು ಹೋಗಿ ನಿಮ್ಮ ಅತ್ತಿಗೆ ಹೇಳು, ನಿಮ್ಮ ಮಾವಿಗೆ ಹೇಳು, ಖುಷಿ ಪಡ್ತಾರೆ. ಅವ್ರಿಗೆ ಹೇಳಿ ಆಮೇಲೆ ನೀನು ಕೂಡ ಇಲ್ಲೋಡಿಲ್ಲ ಹೇಳ್ತೀನಿ, ಖುಷಿಯಾಗಿರು. ಬೇಜಾರ್ನಾಗ ಇರಕ್ಕೆ ಹೋಗ್ಬೇಡ. ಯಾಕೆ ಬೇಜಾರ್ನಾಗಿರ್ತಿ? ತಾಯಿತನ ಅನ್ನೋಂಥದ್ದನ್ನು ಅನುಭವಿಸ್ಬೇಕ ಅಶ್ವಿನಿ. ಬರೀ ನಿನ್ನೊಬ್ಬಳದ್ದು ಯೋಚನೆ ಮಾಡಿದ್ರೆ ನಿನ್ನ ಗಂಡಗೆ ಈಗ ಪಾಪ ಬೇಕು ಅಂತ ಇರ್ಬೋದು. ನಿಮ್ಮ ಅತ್ತಿ ಮಾವ ವಯಸ್ಸಾದ್ರೆ ಅವ್ರ ಬಗ್ಗೆ ನೀವು ವಿಚಾರ ಮಾಡ್ಬೇಕಲ್ಲ. ನಿಂಗೆ ಬೇಡ ಅನ್ಸಿದ್ರೆ ಅದು ಹೆಂಗೆ? ಅಲ್ಲ, ಅದು ನಾನೇನಾದ್ರು ಪ್ರೆಗ್ನೆಂಟ್ ಆದರೆ ಈಗ ಇರೋಕ್ಕಾಗತ್ತ? ಮೊದಲೇ ನನಗೆಲ್ಲ ಆರಾಮಾಗಿ. ಅದಕ್ಕೆಮ್ಮ ನೀವೇ ಯೋಚನೆ ಮಾಡಿರಿ. ನಂಗೆ ಏನೇನೋ ಅಂದ್ಕೊಂಡಿದ್ದೆ, ಯಾವುದು ಆಗಲ್ಲ. ಈಗ ಹಂಗೆ ಆಕತ್ತೀಗದ. ಏನು ಆಗಲ್ಲ. ಏನು? ಅಯ್ಯೋ ದೇವ್ರೆ, ಏನು ಮಾಡ್ಲಿಂಗ್ ಹೋಗ್ಬೇಕಾಗೈತೆ ನೀನು? ಹೇಳು, ಮಾಡ್ಲಿಂಗ್ ಏನಾರ ಹೋಗ್ಬೇಕಾಗೈತಾ? ಹಂಗಿದ್ರೆ ಹೇಳ್ಬೇಕಾರೆ ಆಗಲ್ಲ ಅಂತ ಅನ್ಬೋದು. ಮಾಡ್ಲಿಂಗ್ ಇಲ್ಲ, ಏನಿಲ್ಲ, ಯಾಕೆ ತಲೆ ಕೆಡಿಸ್ಕೊಂತಿ? ಅದೆಲ್ಲ ಇಲ್ಲ ಅಂದರೂ ಒಂಥರ ಈಗ ನನ್ನ ಶಾಪಿಗೆ ನಾನು ನಿರ್ಮಳ ಹೋಗಿ ಬರೋಕ್ಕಾಗಲ್ಲ. ಪಾಪುಗಿಬ್ಬು ಆದರೆ ನಾನು ಕೆಲ್ಸಕ್ಕೆ ಹೋಗಕ್ಕಾಗತ್ತ? ನನ್ನ ಪಾಡಿಗೆ ನಾನು ಆರಾಮಾಗಿ. ನೋಡು, ನೀ ದುಡ್ದೇ ಏನೋ ಆಗಬೇಕಾಗಿಲ್ಲ. ಏನೋ ನಿನ್ನ ಹಾಬಿ, ನೀ ಕಲ್ತಿ ಇಷ್ಟಪಟ್ಟು ಮಾಡ್ತಾ ಇದೀಯ ಅಂತ ಮಾಡು ಅಂದಾರ ಅವರು. ಆದರೆ ಈ ಮಕ್ಕಳು ಮರಿ ತೊಂದರೆ ಮಾಡ್ಕೊಂಡು ಮಾಡು ಅಂತ ಯಾರದು ಹೇಳೋದು ನಿನಗೆ? ನೋಡು, ನಾನು ಹೇಳ್ತೀನಿ, ಫಸ್ಟ್ ಪಾಪು, ಆಮೇಲೆ ನೀನು ಇಲ್ಲೋಡಿ, ಇವತ್ತಲ್ಲ ನಾಳೆ ಬೇಕಾದಂಗೆ ನೀನು ದುಡಿಬೋದು. ಆದರೆ ಪಾಪುನ ಯಾವಾಗ ಬೇಕು ಅವಾಗ ಮಾಡ್ಕೊಳಕ್ಕಾಗಲ್ಲ ಅಶ್ವಿನಿ. ಹೇಳೋದು ಅರ್ಥ ಮಾಡ್ಕೊ. ಮೊದಲೋಗಿ ನಿಮ್ಮ ಅತ್ತಿಗೆ ಹೇಳು, ಖುಷಿಯಾಗಲಿ. ಸರಿ, ಹೇಳ್ತೀನಿ ಅತ್ತಿಯಮ್ಮ. ನಾನು ಬೇಡ ಅಂದ್ಕೊಂಡಿದ್ದೆ, ಆದರೂ ನಿಮ್ಗೆ ಹೇಳೋಣ ಅಂತ ಬಂದೆ. ಅದೊಂದು ಯಾಕೆ ಹೇಳ್ಬೇಕಂತ ತಲೆಯಾಗ ಬಂದತ್ತಲ್ಲ, ತನಗೆ ತಿಳಿದಂಗೆ ಒಂದು ಯಾವ್ದಾರ ಗುಳಿಗೆ ತೊಗೊಂಡು ಬಡ್ಕೊಂಡಿಲ್ಲಲ್ಲ. ಹಂಗೇನಾರ ಮಾಡಿ ಅಂತ ಸುದ್ದಿ ಗೊತ್ತಾಗಿದ್ರೆ ಈ ಮನೆ ಕಾಲ ಇಡಕ್ಕೆ ಬರ್ತಿದ್ದಿಲ್ಲ ನಿನ್ನ. ನಾನು ಹೇಳ್ತೀನಿ ಕೇಳಿ ನಿನಗೆ. ಇನ್ನು ಮ್ಯಾಗ ಅಲ್ಲೇ ಏನಾರ ಮಾಡ್ಕೊಂಡು ಹೋಗೋ, ಅಲ್ಲೇ ಇರಂತ ಹೇಳ್ಬಿಡ್ತಿದ್ದೆ. ಇದನ್ನು ಹೇಳಕ್ಕೆ ಬಂದಿಯಲ್ಲ, ಈಗ ನಿಮ್ಮ ಅತ್ತಿಗೆ ಹೇಳಿದ್ದನ್ನ ಕೇಳು. ಒಂದಿಟ್ಟು ಹೌದು ಅಲ್ಲ ಆಗ ಒಂದು ಏನಂತ ತಿಳ್ಕೊಂಬಿಟ್ಟಿ ನೀನು. ಆಯ್ತು ಬಿಡವ, ತಗೊಳ್ಳಲ್ಲ. ಖುಷಿಯಿಂದ ಇರು. ಸ್ವೀಟ್ ತೊಗೊಂಡೋಗಿ ಮೊದಲು ನಿಮ್ಮ ಅತ್ತಿಯರಿಗೆ ಹೇಳು, ನಿನ್ನ ಗಂಡಿಗೆ ಹೇಳು. ಎಷ್ಟು ದಿನದಿಂದ ಕಾದ್ಕೊಂಡಿದ್ರೋ ಏನೋ. ಜಗ್ಗ ಖುಷಿ ಆಕತಿ. ಇನ್ಮೇಲೆ ನೋಡಿ ನಿನ್ಗೆ ಆ ಮನೆಯೊಳಗೆ ನೋಡ್ಕೊಳ್ಳೋ ರೀತಿನೇ ಬೇರೆ ಆಕತಿ. ಸರಿ, ಹಾಗೆ ಮಾಡ್ತೀನಿ. ಅಲ್ಲ, ಗಿರ್ಜಕ್ಕರ್ ಏನೋ ಕೆಲಸ ಬಿಟ್ರಂತೆ? ಅದೇ ಅವ್ರೇನೋ ಸ್ವಂತ ವ್ಯಾಪಾರ ಮಾಡ್ಕೋಬೇಕು ಅನ್ನೋ ಥರ. ಹಿಂಗೆ ಇದ್ಕಿದ್ದಂಗೆ ಬಿಟ್ರೆ ನಿನ್ ಗತಿ ಏನಂತ? ಅದಕ್ಕೆ ನೋಡು, ಯಾವಕ್ಕೂ ಕರಣೆ ತೋರ್ಸಾಕ ಹೋಗ್ಬಾರ್ದಂತೆ ನಾನು. ಖರೇನ ನಾವೇನೋ ಪಾಪ ಹೋಗ್ಲಿ ಬಿಡು, ಬಂದಾವ ಕೆಲಸ ಕೇಳಾರಂತೆ ಕೊಟ್ಟಿರ್ತೀರಿ ಪಾಪ. ಇದ್ಕಿದ್ದಂಗೆ ಹಿಂಗೆ ಬಿಟ್ಟು ಹೋದ್ರೆ ಗತಿ ಏನು ಹೇಳ್ಬೇಕಿಲ್ಲ ನೀನು? ಸ್ವಂತ ವ್ಯಾಪಾರ ಮಾಡಿ ಏನು ಬಕ್ ಬರ್ಬಿಡ್ತಿ, ಇಲ್ಲ ಇರಕ್ಕೆ ಬರ್ತತಿಲ್ಲ. ಹೌದಾ, ನಂಗೆ ಪಗಾರ ಕೊಡಕತ್ತಿತ್ತು ಅಂತೇಳಿ. ಅತ್ತಿ ಹಂಗೆ ಹೆಂಗೆ ಹೇಳಕತ್ತಿ? ಹೇಳ್ಬೇಕವ. ಅಲ್ಲ ತಡಿ, ಯಾಕೆ ಹೇಳಕ್ಕಾಗಲ್ಲ? ನಿಮ್ಮ ಅಣ್ಣಂದು 2 ಲಕ್ಷ ರೂಪಾಯಿ ಇಸ್ಕೊಂಡಿದ್ದನ್ನ ನಿಧಾನವಾಗಿ ರೊಕ್ಕ ಕೊಟ್ಟು ತೀರ್ಸಾಕತ್ತಾಳಕ್ಕೆ. ಮತ್ತೆ ತೀರ್ಸ್ಬೇಕ ಬೇಡ? ರೊಕ್ಕ ತೀರ್ಸೋದಕ್ಕಂತೇಳಿ ಬಿಟ್ಕೊಟ್ಟು ಹೋಗಲ್ಲ ಏಕಿ. ಈಗ ನಿಮ್ಮ ಅಣ್ಣಿನಲ್ಲಿ ಕೇಳವಲ್ಲ ಮಾಡವಲ್ಲ, ಮುಗಿದೋತಿ. ಈಗ ಒಂಚೂರು ಹಾಂಗೆ ಒಂದು 4-5 ತಿಂಗಳು ಕೊಟ್ಟಂಗೆ ಮಾಡಿದ್ಲು, ಮುಗಿದೋತರ ಕಲ್ಲೆ ನೀ ಪೂರ ನೀರಾಗ ಹೋಮಾನ. ಅಯ್ಯೋ ಅತ್ತಿ, ನೀನು ನಿನ್ನ ತಲಿನೋ, ಅಯ್ಯಪ್ಪ ದೇವ್ರ ಬಿಡತ್ತಿ. ಕತಿ ನಿಂದೊಂದ ತಗ. ಏನೋ ಅವ್ರ ಪಾಡಿಗೆ ಅವ್ರ ಮಗನ ಕಡೆ ಲಕ್ಷ್ಯ ಕೊಡ್ಬೇಕು, ಎಲ್ಲ ಬಿಟ್ಕೊಟ್ಟು ಕುಂತ್ರ ಆಗಲ್ಲ ಅಂತ ಹೇಳ್ತಾ ಇದಾರೆ ಪಾಪ. ಇದಕ್ಕೆ ಏನು ಮಾಡೋಕ್ಕಾಕತಿ? ಸುಮ್ಮನೆ ಇರತ್ತಿ, ಹೋಗ್ಲಿ ಪಾಪ. ಅವ್ರ ಕೆಲಸ ಇರ್ತಾವ, ಹಾಗೆಲ್ಲ ನಾವು ಇದು ಮಾಡ್ಕೊಂಡು ಕುಂದ್ರಕ್ಕಾಗಲ್ಲ. ಬೇರೆ ಯಾರನ್ನ ನೋಡೋದಪ್ಪ ಮತ್ತೆ.
ಅದು ಬಳಕದ ಮೆಣಸಿಕಾಯಿ ಮಾಡಿ ಮಾರಬೇಕು ಅನ್ನಕತ್ತಾರಂತೆ. ಅವ್ವ ನಿನ್ನೆ ಫೋನ್ನಾಗ ಹೇಳತ್ತಿದ್ಲ. ಆಮೇಲೆ ಅವ SLC ಒಳಗಂತ ಏನು ಚಲೋ ಮಾರ್ಕ್ಸ್ ತೆಗ್ದಿಲ್ಲಂತೆ ಮಗ. ಅದಕ್ಕೆ ಅವ್ನ ಕಡೆನೂ ಲಕ್ಷ್ಯ ಕೊಡ್ಬೇಕು. ನಾ ಎಲ್ಲ ಬಿಟ್ಕೊಟ್ಟು ಇಲ್ಲಿ ಬಂದು ಬೆಳಗ್ಗಿಂದ ಸಂತೆನೇ ಇರೋದು, ಅವ ಏನು ಮಾಡ್ತಾನೆ ಅನ್ನೋದು ಲಕ್ಷ್ಯ ಇಲ್ದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಬರೀ ದುಡ್ಡು ಒಂದಲ್ಲ ಮಗನೂ ನೋಡ್ಬೇಕು ಅಂತೇಳಿ ಏನಾರ ಒಂದು ದುಡಿಮೆನ ಮಾಡ್ತೀನಿ ಅಂತ ಅನ್ನತ್ತಿದ್ರಂತೆ. ಅದನ್ನೇ ಅವನು ಅಂದ್ಲ. ಅದಕ್ಕೆ ಕೆಲಸ ಬಿಟ್ಲವ ಇದಕ್ಕಿದ್ದಂಗೆ ಅಶ್ವಿನಿ ಪಾಪ ಒಂದು ಮಾತು ಏನು ಅಂದಿಲ್ಲ ಅಂತ ಹೇಳತ್ತಿದ್ಲ. ನೋಡು ಅಶ್ವಿನಿ, ಭಾಳ ತ್ರಾಸ ತೊಗೊಳಕ್ಕೆ ಹೋಗಬೇಡ. ಏನು ಕೆಲಸದಾರ ಯಾರನ್ನಾರು ಹುಡುಕಿದ್ರೆ ಆತಿಲ್ಲ ಅನ್ಕಾತ ಬೇಕಾದ್ರೆ ನಮ್ಮ ರುಕ್ಮಿಣಿ ಮಾಡ್ತಾಳನ್ನ ಕೇಳ್ತೇನೆ. ಆಕಿನೂ ಮನೆಗೆಲ್ಲ ಮಾಡಬೇಕು. ಅಲ್ಲಿ ಬಂದು ಆಕಿಗೆ ಬೆಳಗಿಂದ ಚಂತೆನೇ ಇರೋಕ್ಕಾಗಲ್ಲೋ ಅಕ್ಕತ್ತು. ಇಲ್ಲ ಆಕಿಗೆ ಗೊತ್ತಿದ್ದವ್ರಿಗೆ ಯಾರಿಗಾರ ಹೇಳಂತಾರೆ ಹೇಳ್ತೇನಂತ. ಏನು ನೀನು ಮೊದಲು ನಿಮ್ಮ ಅತ್ತಿಗೆ ಹೋಗಿ ಹೇಳು, ಹಿಂಗೆ ಹೊಟ್ಟಿಲಾಗೇನಿ ಅಂತೇಳಿ ಹೇಳು. ಹೌದಾ ಅಶ್ವಿನಿ? ಅಯ್ಯೋ ಎಂಥ ಖುಷಿ ವಿಚಾರ ಹೇಳಿದೆ ಶ್ರೀಕಂಠ. ಒಳ್ಳೆ ಟೈಮಿಗೆ ಬಂದೆ. ನಿನ್ನ ಮಗಳು ಬಸರಗಳಂತಲ. ಅಶ್ವಿನಿ, ಅಲ್ಲ ನೀ ಇನ್ನೂ ಸಣ್ಣ ಕೂಸಿದ್ದಾಗ ನಿನ್ನ ಎತ್ಕೊಂಡಿದ್ ನೆನಪು ಹಂಗೈತಿನು. ದಿನ ಬರಕ್ಕೆ ಏನ್ ತಡ ನೋಡವ. ಆಗ್ಲೇ ನೀನ ನನಗೊಂದು ಕೂಸು, ನಿನ್ನ ಹೊಟ್ಟಾಗೊಂದು ಕೂಸ. ಬಹಳ ಖುಷಿ ಆತವ, ಬಹಳ ಖುಷಿ ಆಯ್ತು. ಜಗತ್ನಾಗ ನನ್ನಷ್ಟು ಖುಷಿಯಾಗಿರೋ ಯಾರೂ ಇಲ್ಲನ ಅಂತ ಅನಿಸ್ತಾಯ್ತು ನನಗೆ. ಅಲ್ಲ ದೇವರು ಎಷ್ಟು ಒಂದು ಒಳ್ಳೆ ಜೀವನ ಕೊಟ್ಬಿಟ್ಟ ನನಗೆ. ಹಂಗನ್ಬೇಡ್ಲಾ ಶ್ರೀಕಂಠ, ನೆದ್ರು ಬಿದ್ದಿತ್ತು. ಇಲ್ಲಕ್ಕ, ನನ್ನ ಕುಟುಂಬಕ್ಕೆ ಯಾರ ಕಣ್ಣು ಬೀಳೋದು ಬೇಡ. ಖುಷಿ ಆಯ್ತು ಮಗಳೇ, ಖುಷಿ ಆಯ್ತವ, ಬಹಳ ಖುಷಿ ಆಯ್ತು ನನ್ನ ಮಗಳೇ. ಆರೋಗ್ಯದ ಕಡೆ ಲಕ್ಷ್ಯ ಇರಲಿ. ಹ್ಞೂ ಅಪ್ಪ. ಅಪ್ಪ ನಾನಿನ್ನು ಬರ್ತೀನಿ, ಹೊತ್ತಾತ್ ಮನೆಗೆ ಹೋಗ್ಬೇಕು. ಅದೇ ಮಂಗ ನೀವೇ ಅಣ್ಣಗೆ ಹೇಳ್ಬಿಡ್ರಿ. ಆಯ್ತು, ನಾ ಹೇಳ್ತೀನಿ ತಗೋ. ಆದರೆ ನೀನು ಹುಷಾರಿ ನೋಡು. ಹುಚ್ಚು ನಿರ್ಧಾರ ಏನೂ ತೊಗೊಳಕ್ಕೆ ಹೋಗ್ಬೇಡ. ಈಗ ನಂಗೆ ಹೇಳಿದೆಲ್ಲ, ಇನ್ಮ್ಯಾಗ ನೀನಾತು ನಿನ್ನ ಕೂಸಾತು. ಬೇರೆ ಎಲ್ಲ ಕೆಲಸದ ಕಡೆ ಲಕ್ಷ್ಯ ಕಮ್ಮಿ ಮಾಡ್ಕೊ. ಹುಟ್ಟಿದಾಗಿಂದ ಮನುಷ್ಯ ಇರುತ್ತಾನ ದುಡಿಯೋದು ತಿನ್ನೋದು ಇರೋದೆ. ಅದ್ರಾಗ ಇವು ಒಂದೊಂದು ಜೀವನದ ಭಾಗಗಳು. ಏನು ಇನ್ಮ್ಯಾಗ ಆರೋಗ್ಯದ ಕಡೆ ಲಕ್ಷ್ಯ ಇರ್ಲವಾ. ಹೋಬಾ ಹುಷಾರಿ. ಶ್ರೀಕಂಠ ನಂಬಕ್ಕಾಗವಲ್ತು ಬಿಡು. ಇನ್ಮ್ಯಾಗ ನಮ್ಮ ಅಶ್ವಿನಿನ ಭಾಳ ಚಂದ ನೋಡ್ಕೊಂತಾಳೆ ಅವ್ರ ಅತ್ತೆ.